ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಎಲ್ಲರಿಗೂ ಕೂಡ ಭಗವಂತರು ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ನೋಡಿ, ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಎಂಬಂತಹ ನಾವು ಮಾಸ ಭವಿಷ್ಯ ತೆಗೆದುಕೊಳ್ಳೋಣ. ವಿಶೇಷವಾಗಿ ನೋಡಿ, ಮೃಗಶಿರ ನಕ್ಷತ್ರ 3, 4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಪ್ಪ ಅಂತಂದರೆ, ರಾಶಿಯಲ್ಲಿ ಕುಜ, ಹಾಗೆ ಚತುರ್ಥ ರಾಶಿಯಲ್ಲಿ ಕೇತು, ಹಾಗೆ ಭಾಗ್ಯ ರಾಶಿಯಲ್ಲಿ ಶನಿ ಮತ್ತು ರವಿ, ದಶಮ ರಾಶಿಯಲ್ಲಿ ರಾಹು ಮತ್ತು ಶುಕ್ರರು, ಹಾಗೆ ಗುರುವು ಕೂಡ 11ನೇ ರಾಶಿಯಲ್ಲಿ ವಕ್ರವಾಗಿದ್ದಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಫೆಬ್ರವರಿ ಅಂತಂದರೆ ಮಾಘ ಮಾಸ, ವಿಶೇಷವಾಗಿ ದೇವತೆಗಳನ್ನು ಪೂಜೆ ಪುನಸ್ಕಾರ ಆರಾಧನೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಮಾಸ. ಒಂದು ಎಲ್ಲರಿಗೂ ಕೂಡ ಹೇಗಪ್ಪ ಅಂತಂದರೆ, ನಮಗೆ ಉತ್ತರಾಯಣ ಬಂದ ತಕ್ಷಣವೇ ವಿಶೇಷವಾಗಿ ಮಕರ ಸಂಕ್ರಾಂತಿ ಆನಂತರದಲ್ಲಿ ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ವಿಶೇಷವಾಗಿ ಮಾಡ್ತೇವೆ. ಉದ್ದೇಶ ಏನಪ್ಪ ಅಂತಂದರೆ, ದೇವತೆಗಳ ಬಾಗಿಲು ತೆರೆಯುತ್ತೆ ಹೇಳುವಂಥ ಒಂದು ಉದ್ದೇಶ. ಹಾಗಾಗಿ ಅಂತಹ ಉತ್ತರಾಯಣ ಪುಣ್ಯಕಾಲ ಬಂದಿದೆ. ಅಂತಹ ಪುಣ್ಯಕಾಲದಲ್ಲಿ ವಿಶೇಷವಾಗಿ ದೇವತೆಗಳನ್ನು ಆರಾಧನೆ ನಾವೆಲ್ಲ ಮಾಡ್ತಾ ಇದ್ದೇವೆ. ಅದು ಕೂಡ ಮಾಘ ಮಾಸ, ವಿಶೇಷವಾಗಿ ಮಾಘ ಮಾಸದಲ್ಲಿ ಬಹಳ ಉತ್ತಮವಾದಂತಹ ಮುಹೂರ್ತಗಳು ಪೂಜೆ ಮಾಡಲಿಕ್ಕೆ, ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ, ಹಾಗೆ ಗೃಹ ಪ್ರವೇಶಗಳನ್ನು ಮಾಡಲಿಕ್ಕೆಲ್ಲ ಬಹಳ ಉತ್ತಮವಾದಂತಹ ಮುಹೂರ್ತಗಳು. ಈ ತಿಂಗಳಲ್ಲಿ ಏನಪ್ಪ ವಿಶೇಷ ಅಂತಂದರೆ, ನೋಡಿ, 1ನೇ ತಾರೀಕಿಗೆ ಕುಂದ ಚತುರ್ಥಿ ಅಂತಿದೆ, ಹಾಗೆ 2ನೇ ತಾರೀಕಿಗೆ ಶ್ರೀ ಪಂಚಮಿ ಅಂತ, 3ನೇ ತಾರೀಕಿಗೆ ಕುಮಾರ ಷಷ್ಠಿ, 4ನೇ ತಾರೀಕಿಗೆ ಸೂರ್ಯ ಜಯಂತಿ ಇದೆ, 5ನೇ ತಾರೀಕಿಗೆ ರಥಸಪ್ತಮಿ ಇದೆ, 6ನೇ ತಾರೀಕಿಗೆ ಮಧ್ವನವಮಿ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಅಂತಿದೆ, ಹಾಗೆ 9ನೇ ತಾರೀಕಿಗೆ ಭೀಷ್ಮ ದ್ವಾದಶಿ ಇದೆ, 10ನೇ ತಾರೀಕಿಗೆ ಸೋಮಪ್ರದೋಷ, 12ನೇ ತಾರೀಕಿಗೆ ಭಾರತ ಹುಣ್ಣಿಮೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ಹುಣ್ಣಿಮೆ ಇದೆ, 13ನೇ ತಾರೀಕಿಗೆ ಪುನಃ ಮತ್ತು ಕುಂಭ ಸಂಕ್ರಾಂತಿ ವಿಶೇಷವಾಗಿ, ಅನಂತರ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಗಣೇಶನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು, 24ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, 26ಕ್ಕೆ ನೋಡಿ ಮಹಾಶಿವರಾತ್ರಿ. ಶಿವರಾತ್ರಿ ಅಂತಂದರೆ ಎಲ್ಲರಿಗೂ ಕೂಡ ವಿಶೇಷವಾದಂಥ ಹಬ್ಬ ಹರಿದಿನಗಳು, ಶಿವರನ್ನು ವಿಶೇಷವಾಗಿ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ. 28ಕ್ಕೆ ಶಿವರಾತ್ರಿ ಅಮಾವಾಸ್ಯೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡೋಣ ಏನಪ್ಪ ಮಿಥುನ ರಾಶಿಯವರಿಗೆ ಅಂತಂದರೆ, ರಾಶ್ಯಾಧಿಪತಿಯಾದಂತಹ ಬುಧನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ನಿಮಗೆ ಬುಧನು ಬಹಳ ಜ್ಞಾನವನ್ನು, ವಿದ್ಯೆಯನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಏನೇನು ವೃತ್ತಿಗಳನ್ನು ಮಾಡ್ತಾ ಇದ್ರು ಅಂತಹ ವೃತ್ತಿಗಳಲ್ಲಿ ಬಹಳ ಫೋಕಸ್ ಆಗುವ ಹಾಗೆ, ವೃತ್ತಿಯಲ್ಲೂ ಬಹಳ ಹೆಚ್ಚಿನದಾದಂತಹ ಪ್ರೀತಿ ಬರುವ ಹಾಗೆ ಅಂತಹ ವೃತ್ತಿಗಳನ್ನು ಮಾಡ್ತಾ ಇದ್ದೀರಿ. ಅದು ಬಹಳ ಉತ್ತಮವಾದಂಥದ್ದು. ನಿಮಗೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾ ಇಲ್ಲ ಮನಸ್ಸು. ಕೇವಲ ಏನಂತಂದರೆ, ಭಗವಂತನ ಮೇಲೆ ನಿರಂತರವಾಗಿ ವಿಶ್ವಾಸ ಇಟ್ಕೊಂಡು ಯಾವ್ಯಾವ ಉದ್ಯೋಗ ಮಾಡ್ತಾ ಇದ್ದೀರೋ ಅದರಲ್ಲಿ ಬಹಳ ಶ್ರದ್ಧೆಯಿಂದ ಉದ್ಯೋಗ ಮಾಡ್ತಾ ಇದ್ದೀರಿ ನೀವು ಅಲ್ವಾ. ಹಾಗಾಗಿ ಅದು ನಿಜವಾಗಲೂ ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನೇ ಕೊಡುತ್ತದೆ, ಅದರಲ್ಲಿ ಸಂಶಯವೇ ಇಲ್ಲ. ಇನ್ನು ರಾಶಿಯಲ್ಲಿ ಕುಜನೂ ಕೂಡ ಇದ್ದಾನೆ. ಇದರಿಂದ ಏನಪ್ಪ ಅಂತಂದರೆ, ಒಂದು ಹಂತಕ್ಕೆ ನೀವು ಭೂಮಿಯನ್ನು ಕಟ್ಕೊಂಡು ಮನೆಗೇನೆ ಕಟ್ಕೊಂಡು ಬಂದರೆ ಸಂತೋಷ, ಇಲ್ಲ ಅಂತಾದರೆ ಭೂಮಿಯ ವಿಷಯದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಈ ತಿಂಗಳಲ್ಲಿ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ನೋಡಿ, 1ನೇದಾಗಿ ನೀವು ಎಲ್ಲೋ ಒಂದು ಕಡೆಗೆ ಮನೆ ಹತ್ತಿರದಲ್ಲೋ ಅಥವಾ ಜಮೀನೋ ಭೂಮಿಯೋ ವ್ಯಾಪಾರ ವ್ಯವಹಾರ ಹಿಡ್ಕೊಂಡಿದ್ರೆ ಅದರಲ್ಲಿ ಒಳ್ಳೆಯದಾದಂತಹ ರಿಸಲ್ಟ್ ಸಿಗಬಹುದು ನಿಮಗೆ. ಅಥವಾ ಇಲ್ಲ ಅಂತಾದರೆ ನಿಮಗೆ ಯಾವುದೋ ಒಂದು ಸೈಟಿನ ಸಮಸ್ಯೆಗಳೇನಾದರೂ ಇದ್ದರೆ ಅದು ಬಗೆಹರಿಯುವಂಥ ಸಾಧ್ಯತೆಗಳಾಗಬಹುದು. ಹಾಗೆ ಅನಂತರದಲ್ಲಿ ವಿಶೇಷವಾಗಿ ನಿಮ್ಮನ್ನು ಕೆಲವೊಂದು ಸಲ ಕೆಲವು ಜನರ ಸಹವಾಸ ಮಾಡಿದಾಗ ಅಥವಾ ಕೆಲವು ಜನರ ಜೊತೆಗೆ ವ್ಯವಹಾರಗಳನ್ನು ಮಾಡಿದಾಗ ನಮ್ಮ ಬುದ್ಧಿ ಜಾಗೃತೆಯಾಗ್ತದೆ ಅಂತೆ. ಅಂತಹ ಅವಕಾಶಗಳನ್ನು ಬೇರೆಯವರಿಂದ ನೀವು ಕಲಿಯುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ಜೀವನದಲ್ಲಿ ಆಚಾರ್ಯಾತ್ ಪಾದಮಾದತ್ತೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಗುರುವು ಒಂದು ಕಾಲಭಾಗವನ್ನು ಹೇಳಿಕೊಡ್ತಾರಂತೆ. ಮಿಕ್ಕಿರುವಂಥದ್ದೆಲ್ಲ ಇನ್ನು ಅರ್ಧ ಭಾಗ ಜೊತೆಗಿದ್ದವರಿಂದ ಬರುತ್ತದಂತೆ. ಇನ್ನು ಅರ್ಧ ನಾವು ಅಧ್ಯಯನ ಮಾಡಿ ಕಲ್ತುಕೊಳ್ಬೇಕಂತೆ. ಹೀಗೆ ಯಾವುದೇ ಇರಬಹುದು ಜ್ಞಾನ, ಲೌಕಿಕ ಮತ್ತು ಅಲೌಕಿಕ ಎರಡೂ ಜ್ಞಾನಗಳು ಕೂಡ ನಾವು ಒಂದು ಹಂತಕ್ಕೆ
ಕೆಲವು ಜನರ ಜೊತೆಗೆ ಸಹವಾಸ ಮಾಡಿದಾಗ ಬರ್ತದೆ ಅಂತೆ. ಹಾಗಾಗಿ ಅಂತಹ ಒಂದು ಒಳ್ಳೆ ರೀತಿಯಾದಂಥ ಬುದ್ಧಿಯ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸ್ವಲ್ಪ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಇರಬಹುದು, ಅಥವಾ ಲೇಔಟ್ ಮಾಡೋರು ಇರಬಹುದು, ಅಥವಾ ಕೃಷಿ ಭೂಮಿಯನ್ನು ಏನೋ ಒಂದು ಅವಕಾಶ ಇದ್ದರೆ ಚೆನ್ನಾಗಿ ನಾನು ಡೆವಲಪ್ ಮಾಡಿ ಯಾರೊಬ್ಬರಿಗೆ ಕೊಡ್ತೇನೆ ಹೇಳುವಂಥವ್ರು ಇರಬಹುದು. ಅಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಶುಭವಾದಂಥ ಫಲಗಳು. ಇನ್ನು 4ನೇ ರಾಶಿಯಲ್ಲಿ ನೋಡುವ ಕೇತು ಇದ್ದಾನೆ. ನಿಮಗೆ ಸ್ವಲ್ಪ ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಅಡಚಣೆಗಳಿದ್ದ ಕಾಣ್ತದೆ, ಆದರೂ ಎಲ್ಲೋ ಒಂದು ಕಡೆಗೆ ನಿಮಗೆ ತಂದೆ ತಾಯಿಯವರಿಗೆ ಹುಷಾರಿಲ್ಲಲ್ಲ, ಅವರು ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಅಥವಾ ಅವರು ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂಥೇಳಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತದೆ. ಯಾರು ಏನೂ ಹೇಳಬೇಕಾಗಲಿಲ್ಲ, ಹಾಗಾಗಿ ನಿಮಗೆ ಅನ್ನಿಸ್ತದೆ. ಹಾಗಾಗಿ ಹೆಚ್ಚಿನದಾಗಿ ಈ ತಿಂಗಳಲ್ಲಿ ತಂದೆ ತಾಯಿಯವರ ವಿಷಯದಲ್ಲಿ ಬಹಳ ಗಮನ ಕೊಡುವಂತಹ ಒಂದು ಪ್ರಯತ್ನಗಳನ್ನು ಮಾಡಿ. ಎಷ್ಟೋ ಸಲ ನಾವು ಜೀವನದಲ್ಲಿ ಒದ್ದಾಡ್ತಾ ಇರ್ತೇವೆ, ಮಾಡ್ತಾ ಇರ್ತೇವೆ, ಆದರೆ ನಾವು ಯಾರಿಗೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯವನ್ನು ನಾವು ಕೊಡುವಂತಹದ್ದಿಲ್ಲ. ಹಾಗಾಗಿ ತಂದೆ ತಾಯಿಯವರು ಅಥವಾ ನಿಮ್ಮನ್ನು ಚೆನ್ನಾಗಿ ಬೆಳೆಸಿದಂಥವರು ಅಥವಾ ಗುರುವರ್ಗದವರು ಅಥವಾ ಹಿರಿಯರು ಯಾರಿದ್ದಾರೋ ಅಂಥವರಿಗೆ ನಿಮ್ಮ ಕೈಲಾದಂಥ ಅವಕಾಶಗಳನ್ನು ಸಮಯಗಳನ್ನು ಕೂಡ ಕೊಡಿ. ಜೊತೆಗೆ ಅವರ ಜೊತೆಗೆ ಅವರು ಹೇಳಿದ ಹಾಗೆ ಕೇಳುವಂತಹ ಪ್ರಯತ್ನಗಳನ್ನು ಮಾಡಿ. ಅವರ ಆಶೀರ್ವಾದವು ಬಹಳ ಮುಖ್ಯವಾದಂಥದ್ದು. ಇನ್ನು ನೋಡಿ, ಬುಧಾದಿತ್ಯ ಯೋಗವೂ ಕೂಡ ಭಾಗ್ಯದಲ್ಲಿ ಉಂಟಾಗಿದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಏನೋ ಒಂದು ಸಾಲ ಸೌಲಭ್ಯಗಳು ಸಿಗುವಂಥದ್ದು, ಮತ್ತು ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಯಾರ್ಯಾರು ಮಾಡ್ತಾ ಇದ್ರು ಅಂತ ಅವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥದ್ದು. ಕೆಲವೊಂದು ಕಡೆಗೆ ನಾನು ಯಾವುದೋ ಒಂದು ಸಬ್ಸಿಡಿ ಸಿಗುತ್ತೆ ಅಥವಾ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡಿದೆ, ಏನಪ್ಪ ಹೀಗಾಗೋಯಿತು ಅಂತ ಅಂದ್ಕೊಂಡ್ರೆ ದೈವಾನುಗ್ರಹದಿಂದ ಕೊನೆಗೆ ಒಂಚೂರು ಉಳ್ಕೊಂಡಿದೆ ನಿಮ್ಗೆ ಸಿಗುವಂಥ ಚಾನ್ಸಸ್. ಹಾಗಾಗಿ ಅದು ಕಳೆದು ಹೋಗಲಿಲ್ಲ, ಅದು ಸಿಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಏನಾದರೂ ಲೋನ್ಗೆ ಪ್ರಯತ್ನ ಮಾಡಬೇಕು, ಈ ತಿಂಗಳಲ್ಲಿ ಮಾಡಿ, ಪ್ರಯತ್ನ ಭಾಳ ಸಫಲವಾಗ್ತದೆ ನಿಮಗೆ. ಅನಂತರದಲ್ಲಿ ರವಿ ಮತ್ತು ಬುಧನೂ ಕೂಡ ಜೊತೆಗಿದ್ದು, ಜೊತೆಗೆ ಶನಿಯೂ ಕೂಡ ವಕ್ರವಾಗಿದ್ದಾನೆ. ಹಾಗಾಗಿ ಸ್ವಲ್ಪ ಕಬ್ಬಿಣದ ಏನಾದರೂ ವಸ್ತುಗಳಿದ್ರೆ ಬದಲಾವಣೆ ಮಾಡುವಂಥದ್ದು, ಅಥವಾ ವಾಹನಗಳಲ್ಲಿ ಏನೋ ಒಂದು ಸ್ವಲ್ಪ ಚೇಂಜಸ್ ಕಾಣ್ತದೆ. ಅಂದರೆ ಹಳೆಯ ವಾಹನ ಇದ್ದರೆ ಇದನ್ನು ಮಾರಾಟ ಮಾಡೋಣ, ಹೊಸ ವಾಹನ ತೆಗೆದುಕೊಳ್ಳೋಣ ಅಂತ ಅನಿಸುವಂಥದ್ದು. ಹೀಗೆ ಸ್ವಲ್ಪ ಒಂದಷ್ಟು ಜೀವನದಲ್ಲಿ ಚೇಂಜಸ್ ಆಗ್ತದೆ. ಮತ್ತು ಭ್ರಾತೃಸ್ಥಾನಾಧಿಪತಿಯಾದಂಥ ರವಿಯು ರಾಶ್ಯಾಧಿಪತಿ ಜೊತೆಗಿದ್ದಾನೆ. ಹಾಗಾಗಿ ಅಣ್ಣ ತಮ್ಮನೇಲೇನೋ ಸಣ್ಣ ಪುಟ್ಟ ಕ್ಲಾಶ್ ಆಗ್ತಾ ಇರ್ತದೆ, ಅಥವಾ ಏನೋ ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲಪ್ಪ, ಇಂತಹ ವಿಷಯಕ್ಕೆ ಒಂದು ತೆರೆ ಆಗ್ತದೆ, ಒಂದು ಬಗೆಹರಿತದೆ ಅಂತೇಳಿ ಹೇಳಬಹುದು. ಇದು ಬಹಳ ಮುಖ್ಯವಾದಂಥದ್ದು. ಭ್ರಾತೃಸ್ಥಾನಾಧಿಪತಿಯಾದಂಥ ರವಿಯು ಶನಿ ಜೊತೆಗೂ ಇದ್ದಾನೆ, ಬುಧನ ಜೊತೆಗೂ ಇದ್ದಾನೆ. ಹಾಗಾಗಿ ಸ್ವಲ್ಪ ಜಟಿಲವಾಗಿರುವಂತಹ ಸಮಸ್ಯೆ ಬಗೆಹರಿತದೆ. ಮತ್ತು ಏನೋ ಕೃಷಿಯ ವಿಷಯದಲ್ಲಿ ತೊಂದರೆಗಳಾಗಿದ್ದರೆ ಅದು ಸ್ವಲ್ಪ ದೂರ ಆಗುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಯಾವುದೋ ಒಂದು 5 ಗುಂಟೆ ಅವನು ಬಿಡಲ್ಲ, ಇವನು ತೆಗೆದುಕೊಳ್ಳಲ್ಲ, ಇಂತಹ ಒಂದು ಪರಿಸ್ಥಿತಿ ಇರುತ್ತದೆ. ಹಾಗಾಗಿ ಅಂತಹ ಏನೇನು ತೊಂದರೆಗಳಿದೆ ಅದೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಪ್ರಶಸ್ತವಾದಂಥದ್ದು, ನಿಮ್ಮ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತದೆ ಅಂತ ಹೇಳಬಹುದು. ಮತ್ತು ಕೃಷಿಕರಿಗೆ ಈ ತಿಂಗಳಲ್ಲಿ ಬಹಳ ಹೆಚ್ಚಿನದಾದಂಥ ಲಾಭಾಂಶ ಸಿಗುವಂಥ ಚಾನ್ಸಸ್ ಇದೆ. ತರಕಾರಿ, ಬೇಳೆ, ಕಾಳು, ಹಾಗೆ ಹೂವು ಇತ್ಯಾದಿಗಳನ್ನೆಲ್ಲ ಯಾರ್ಯಾರು ಬೆಳೀತಾ ಇದ್ದೀರೋ ಅಂತಹ ಕೃಷಿಕರಿಗೆ ನಿಜವಾಗೂ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳು ಸಿಗುತ್ತೆ. ನೀರಿನ ತೊಂದರೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುವಂಥ ಚಾನ್ಸಸ್ ಇದೆ. ಎಲ್ಲೊಂದು ಕಡೆ ಬೋರ್ವೆಲ್ ತೆಗೆದಿದ್ದೇನೆ, ನೀರೇ ಇಲ್ಲಪ್ಪ, ನೀರು ಕಡಿಮೆ ಆಗ್ತಾ ಇದೆ ಅಂತಂದರೆ ಕೆಲವೊಂದು ಕಡೆ ನೀರಿನ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಈ ತಿಂಗಳಲ್ಲಿ ನೋಡಿ, ವಿದೇಶದಿಂದ ಹಣ ಸಿಗುವಂಥ ಚಾನ್ಸಸ್ ಇದೆ. ಬಹಳ ಮುಖ್ಯವಾಗಿ ಯಾರು ಕೆಲಸ ಕಳ್ಕೊಂಡಿದ್ದಾರೋ ಈ ರಾಶಿಯವರು, ಬಹಳ ಜನಕ್ಕೆ ನೋಡಿ ಕೆಲಸ ಬೇರೆ ಕಡೆಗೂ ಸರಿಯಾಗಿ ಸಿಗ್ತಾ ಇಲ್ಲ, ಈ ಕೆಲಸವೂ ಕೂಡ ವೃದ್ಧಿ ಆಗ್ತಾ ಇಲ್ಲ. ಇಂತಹ ಸಮಸ್ಯೆಗಳಿದ್ದರೆ ಆ ಕೆಲಸದಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಚಾನ್ಸಸ್ ಇದೆ. ಯಾಕಂದರೆ ದಶಮದ ಶುಕ್ರ ಇದು ಬಹಳ ಒಳ್ಳೆಯದಾದಂಥದ್ದು. ಶುಕ್ರನು ಯಾವಾಗ ದಶಮ ರಾಶಿಗೆ ಬರ್ತಾನೋ ಹಾಗೆ ಒಂದು 5 ಬಹಳ ಶುಭ ಫಲಗಳನ್ನು ಕೊಡ್ತಾನೆ. ಒಂದು ಉದ್ಯೋಗದ ವ್ಯವಸ್ಥೆ ಹೇಳಿದೆ. ಎರಡನೇದಾಗಿ ಬಹಳ ಮುಖ್ಯವಾಗಿ ಉದ್ಯೋಗ ಸ್ಥಿರವಾಗಿ ಕೂತ್ಕೊಳ್ಳುವಂತಹ ಸಾಧ್ಯತೆಗಳಾಗ್ತದೆ. ನಿಮಗೆ ಅಲ್ಲೊಂದು ವರ್ಷ ಇಲ್ಲೊಂದು ವರ್ಷ ಆ ದೇಶ ಈ ದೇಶ ಎಲ್ಲ ಓಡಾಡ್ತಾ ಇದ್ದೀರಿ ಅಂತಂದರೆ ಸ್ಥಿರವಾಗಿ ಆಗಲಿಕ್ಕೆ ಇದೊಂದು ತಿಂಗಳ ಅವಕಾಶಗಳಾಗಬಹುದು. ಮತ್ತು ಗೃಹಿಣಿಯರಿಗೆ ಮನೆಯಲ್ಲಿ ಶುಭ ನೋಡಿದ್ದು ಬಹಳ ಮುಖ್ಯವಾಗಿ. ಹಾಗೆ ಶುಕ್ರನು ದಶಮಂದ್ರೆ ರಾಹು ಜೊತೆ ಕೂತಿದ್ದಾನೆ. ಸ್ವಲ್ಪ ನಿಮ್ಮ ಮನಸ್ಸಿಗೆ ಏನೋ ಒಂದು ಖಿನ್ನತೆ ಚಿಂತೆ ಬಂದರೆ ನಿಮ್ಮ ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ತಂದೆ ತಾಯಿ ಇರಬಹುದು, ಅವರು ಸಾಂತ್ವನವನ್ನು ಹೇಳ್ತಾರೆ. ಎಷ್ಟೋ ಸಲ ದುಃಖವಾದಾಗ ಯಾರೂ ಇಲ್ಲಪ್ಪ ಅಂಥೇಳಿ ಅನ್ನಿಸ್ತದೆ ಅಲ್ವಾ. ಹಾಗಿದ್ದಾಗೂ ಕೂಡ ನಿಮ್ಮ ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿ ಆಗ್ತದೆ. ಇದು ಬಹಳ ಉತ್ತಮವಾದಂತಹ ಒಂದು ಪರಿಹಾರ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಹೊರದೇಶದಿಂದ ಏನೋ ಒಂದು ಹಣ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಶುಕ್ರನ ದಶಮಕ್ಕೆ ಬಂದ ತಕ್ಷಣವೇ ಯಾವುದೋ ಒಂದು ಯಾರೋ ಒಬ್ಬರಿಗೆ ಹಣಕಾಸನ್ನು ಸಹಾಯ ಮಾಡಿದ್ದೀರಿ ನೀವು, ಅವ್ರು ಎಷ್ಟು ಮಾಡ್ರೂ ಕೊಡ್ತಾ ಇಲ್ಲ. 1 ದಿವಸ 2 ದಿವಸ 3 ತಿಂಗಳು ಅಂಥೇಳಿ ನೋಡ್ತಾ ಇಲ್ಲ. ಯಾವಾಗೂ ಅವರು ನಿಮಗೆ ಕೊಡ್ತಾನೇ ಇಲ್ಲ, ಬರೀ ಫೋನ್ ಮಾಡ್ತಾ ಇದ್ದೀರಿ, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಿ. ಅದೇ ಹೇಳ್ತಾರಲ್ಲ, ಕೊಟ್ಟವನು ಕ್ವಾಟಂಗೆ ಇಸ್ಕೊಂಡವನು ಇರುಭದ್ರ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಪರಿಸ್ಥಿತಿ ಆಗ್ತಾ ಇದ್ದರೆ ಆ ಪರಿಸ್ಥಿತಿಯಿಂದ ಸ್ವಲ್ಪ ಹೊರಗಡೆಗೆ ಬರ್ತೀರಿ. ಅರ್ಥ ಏನಂದರೆ ಅವನು ಕೊಡ್ತಾನೆ ಹೇಳುವಂಥದ್ದು. ಮತ್ತು ಋಣಬಾಧೆಗಳು ಕೂಡ ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಇಲ್ಲೊಂದು ಕಡೆ ಋಣಬಾಧೆ, ಋಣದ ತೊಂದರೆಗಳ ತಾಪತ್ರೆ ಇದ್ದರೆ ಪರಿಹಾರ ಆಗುವಂಥದ್ದು. ಮತ್ತು ಶರೀರದಲ್ಲಿ ಜಾಸ್ತಿ
ಫೋಕಸ್ ಒಂದೇ ಕಡೆ ಕೆಲಸ ಕೊಡುವಂತಹ ಮನಸ್ಸು ಶರೀರ ಎರಡೂ ಕೂಡ ಬರುತ್ತೆ. ಉದ್ದೇಶ ಏನಂತಂದರೆ ಸಣ್ಣ ಪುಟ್ಟ ಅನಾರೋಗ್ಯಗಳು ದೂರ ಆಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ನೋಡಿ, ಇದು ಬಹಳ ಮುಖ್ಯವಾದಂಥದ್ದಲ್ವ. ಎಷ್ಟೋ ಸಲ ಏನೇ ಕೆಲಸ ಮಾಡಬೇಕು ಅಂತಂದರೆ ತುಂಬ ಆಲಸ್ಯತನ, ತುಂಬ ಚಿಂತೆ, ತುಂಬ ಟೆನ್ಷನ್ ಬಹಳ ಆಗ್ತದೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಅನಾರೋಗ್ಯಗಳು ದೂರ ಆಗುವಂತಹ ಚಾನ್ಸಸ್ ಇದ್ದಾವೆ. ಇನ್ನು ಧಾರ್ಮಿಕ ದೇವತಾ ಅನುಗ್ರಹ ಮತ್ತು ಗುರು ಹಿರಿಯರ ಆಶೀರ್ವಾದ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗುವುದು, ದೇವರ ದರ್ಶನ ಮಾಡುವಂಥದ್ದು, ಗುರುಗಳ ಅನುಗ್ರಹ ಪಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದು 5 ಜಾಗ್ರತೆ ವಹಿಸ್ಕೊಳ್ಬೇಕು ನೀವು. ಏನಪ್ಪ ಅಂತಂದರೆ, ಒಂದನೇದಾಗಿ ಸ್ವಲ್ಪ ಗಾಬರಿ ಮಾಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಎಲ್ಲವನ್ನು ಕೂಡ ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ಮತ್ತು ಎರಡನೇದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಆ ಪ್ಲ್ಯಾನ್ ಇನ್ನು 10 ವರ್ಷಕ್ಕೆ ಹೇಗಿರುತ್ತೆ ಹೇಳೋದನ್ನು ನೀವು ಚಿಂತನೆ ಮಾಡ್ಕೊಂಡು ನೀವು ತೆಗೆದುಕೊಳ್ಳಿ. ಎಷ್ಟೋ ಸಲ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೇವೆ, ಆ ಪ್ಲ್ಯಾನೆಲ್ಲ ವಿರುದ್ಧವಾಗಿ ಹೋಗುತ್ತೆ, ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಏನೇ ಪ್ಲ್ಯಾನ್ ಮಾಡಿ ಸ್ವಲ್ಪ ಆ ಪ್ಲ್ಯಾನ್ ಬಗ್ಗೆ ನಿಗ್ರಹ ವಹಿಸಿಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನೀರಿಂದ ಸ್ವಲ್ಪ ಜಾಗೃತಿ ಈ ತಿಂಗಳಲ್ಲಿ. ನೀರಲ್ಲಿ ನಾವು ಜಾರಿ ಬೀಳುವಂಥದ್ದು, ಅಥವಾ ಒಂದು ಕಡೆಗೆ ನಿಮ್ಮ ಮನೆಯಲ್ಲೇ ನೀರು ಇಡ್ತೀರಿ, ಆ ಗ್ಲಾಸು ಲೋಟದಲ್ಲಿ ಇಡ್ತೀರಿ, ಆ ಗ್ಲಾಸ್ ಬಿದ್ದು ಹೊಡಿತದೆ, ಗೊತ್ತಾಗದೇ ಇದ್ದಾಗ ಅದನ್ನು ಮೆಟ್ಟುಕೊಂಡು ಕೈಕಾಲಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಮನೆಯಿಂದ ಹೋಗುವಾಗ ತುಂಬ ಒತ್ತಡ ಮಾಡಿಕೊಂಡು ಯಾವತ್ತೂ ಕೂಡ ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಎಷ್ಟೋ ಸಲ ನಾವು ತಾಳಿದವನು ಬಾಳೆಯಾನೋ ಅಂತ ಹೇಳ್ತಾರೆ. ನಿಧಾನವಾಗಿ ಹೋಗುವಂಥದ್ದು, ನಿಧಾನವಾದಂಥ ಕೆಲಸ ಕಾರ್ಯಗಳು ಮಾಡುವಂಥದ್ದೇ ಭಾಳ ಶುಭವಾದಂಥದ್ದು. ಇದಿಷ್ಟು ನೀವು ಜಾಗ್ರತೆ ವಹಿಸ್ಕೊಂಡ್ರೆ ಸಾಕು. ನೀವು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ನೋಡಿ, ಈ ತಿಂಗಳಲ್ಲಿ ಮೃಗಶಿರ ನಕ್ಷತ್ರ 3 ಮತ್ತು 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 12ನೇ ತಾರೀಕಿಗೆ ಹುಣ್ಣಿಮೆ ಇದೆ ನೋಡಿ. ಹಾಗಾಗಿ ನೀವು ಸಾಧ್ಯವಾದ ಮಟ್ಟಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಕ್ಕಪಕ್ಕದಲ್ಲಿ ಏನಾದ್ರು ನಡೀತಾ ಇದ್ದರೆ ಆ ಪೂಜೆಯಲ್ಲಿ ಭಾಗವಹಿಸಿ, ಅಥವಾ ಪೂಜೆಯಲ್ಲಿ ನೀವು ಇನ್ವಾಲ್ವ್ಮೆಂಟನ್ನು ಕೊಡುವಂತಹ ಪ್ರಯತ್ನಗಳನ್ನು ಮಾಡಿ. ಆ ವಿಷ್ಣುವಿನ ಅನುಗ್ರಹದಿಂದ ಬಹಳ ಶುಭವಾಗುತ್ತದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಆರ್ದ್ರ ನಕ್ಷತ್ರದವರು ಗುರುನಾಮಸ್ಮರಣೆ, ಗುರು ಪ್ರಾರ್ಥನೆ, ಗುರುಗಳನ್ನು ಬಹಳ ಮುಖ್ಯವಾಗಿ ಬೇಡ್ಕೊಳ್ಳಿ. ಎಷ್ಟೋ ಸಲ ನಾವು ಗುರುಗಳನ್ನು ಪ್ರಾರ್ಥನೆ ನಮಸ್ಕಾರ ಮಾಡ್ತೇವೆ, ಆದರೆ ನಮ್ಮ ಕೆಲವೊಂದು ಸಲ ಅಡಚಣೆಗಳು ತಪ್ಪುವುದಿಲ್ಲ. ಆದರೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರೆ ಮುನಿದರೆ ಗುರು ಕಾಯ್ತಾನೆ, ಗುರು ಮುನಿದರೆ ಜಗತ್ತಿನಲ್ಲಿ ಯಾರೂ ಕಾಯುವರಿಲ್ಲ. ಹಾಗಾಗಿ ಆದಷ್ಟು ಗುರುಗಳನ್ನು ಧ್ಯಾನ ಮಾಡ್ತಾ ಬನ್ನಿ. ಆರ್ದ್ರ ನಕ್ಷತ್ರದವರು ಮುಂದೆ ಬಹಳ ಶುಭ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ ನೀವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೋಡಿ. 5ನೇ ತಾರೀಕು ರಥಸಪ್ತಮಿ ಇದೆ. ರಥಸಪ್ತಮಿ ದಿವಸ ಆದಷ್ಟು ಆದಿತ್ಯ ಹೃದಯ ಹೇಳುವಂಥದ್ದು ಮತ್ತು ಸೂರ್ಯ ನಮಸ್ಕಾರ ಮಾಡುವಂಥದ್ದು, ನಿಮ್ಮ ಮನೆ ಹತ್ತಿರದಲ್ಲಿ ವೆಂಕಟರಮಣ ದೇವಸ್ಥಾನ ಇದ್ದರೂ ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ. ಪುನರ್ವಸು ನಕ್ಷತ್ರ 1, 2, 3ನೇ ಪಾದ ನೀವು ಇದಿಷ್ಟು ಮಾಡ್ತಾ ಬನ್ನಿ. ಇಷ್ಟು ಮಾಡಿದರೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ 3ನೇ ತಾರೀಕು ಮತ್ತು 14ನೇ ತಾರೀಕು ಇದು 2 ಬಹಳ ಪ್ರಶಸ್ತವಾದಂಥ ಮುಹೂರ್ತಗಳು. ಇದು ಎರಡನ್ನು ಎಷ್ಟಾಗುತ್ತೋ ಅಷ್ಟು ಈ ಮುಹೂರ್ತ ದಿವಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ದೈವಾನುಗ್ರಹದಿಂದ ಎಲ್ಲ ಶುಭವಾಗ್ತದೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಆ ದೈವಾನುಗ್ರಹವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ, ಯಾರು ನಮ್ಮ ಈ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖನೋ ಭವಂತು. ನಮಸ್ಕಾರ.